ಹಾಗೆ ಈ ವರ್ಷದ ಸಿಂಹರಾಶಿಯವರ ವರ್ಷ ಫಲವನ್ನು ನೋಡೋಣ. ಗುರುವು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಅಶುಭ ಫಲದಾಯಕವಾಗಿರ್ತಾನೆ. ಕೃಷಿಯಲ್ಲಿ ಅಲ್ಪ ಪ್ರಗತಿ ಉಂಟಾಗುತ್ತೆ. ನಾನಾ ರೀತಿಯ ಚಿಂತೆಗಳು, ಕಾರ್ಯ ಸಾಧನೆಗಾಗಿ ಹೆಚ್ಚು ತಿರುಗಾಟಗಳು, ವ್ಯಾಪಾರ ವ್ಯವಹಾರದಲ್ಲಿ ಸಾಧಾರಣ ಲಾಭ, ಬಂಧು ಮಿತ್ರರಿಂದ ನಿಮಗೆ ಯಾವುದೇ ಸಹಕಾರ ಸಿಗೋದಿಲ್ಲ ಮತ್ತು ಸ್ಥಳ ಬದಲಾವಣೆಗಳನ್ನು ಮಾಡ್ತಾ ಇರ್ತೀರಾ. ಹೀಗೆ ಗುರುವು ನಂತರದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಾಗ ನೆಮ್ಮದಿಯ ವಾತಾವರಣ, ಯತ್ನ ಕಾರ್ಯಗಳಲ್ಲಿ ಅನುಕೂಲ, ಆರೋಗ್ಯದ ವಾತಾವರಣ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮನ್ನಣೆ ಮೊದಲಾದ ಶುಭ ಫಲಗಳನ್ನು ಕೂಡ ನೀವು ಕಾಣಬಹುದು. ಶನಿಯ ಒಂದು ತೊಂದರೆ ನಿಮ್ಮ ರಾಶಿಗೆ ಇರೋದರಿಂದ ಶನಿ ಶಾಂತಿಯನ್ನು ಮಾಡೋದು, ಪ್ರತಿ ಶನಿವಾರದಲ್ಲಿ ಶನೇಶ್ವರನ ಪೂಜೆಯನ್ನು ಮಾಡೋದರಿಂದ ಸ್ವಲ್ಪ ನಿಮಗೆ ಆಗ್ತಕ್ಕಂತಹ ಶನಿಯ ತೊಂದರೆಯನ್ನು ನಿವಾರಣೆ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ಈ ವರ್ಷದ ನಿಮ್ಮ ಶುಭ ದಿನಾಂಕಗಳು 1, 4, 10, 13, 19, 22, 28, 31 ಈ ತಾರೀಕುಗಳು ನಿಮ್ಮ ಶುಭ ದಿನಾಂಕಗಳಾಗಿರುತ್ತೆ. ನಿಮಗೆ ಶುಭ ಸಂಖ್ಯೆಗಳು 1, 3, 5, 9 ಆಗಿರುತ್ತೆ.